ಬಂದು ಅದಕ್ಕೆ ವಿಡಿಯೋ ಕಾಲ್ ಮಾಡಿದ್ದಾರೆ. ಇಲ್ಲಿ ನೋಡಿ ನಮ್ಮ ತಂಗಿ ಈಗ ಬಂದಿದ್ದಾಳೆ. ಸೊ ನಾನು ಮಾಡಿದ್ನಲ್ಲ ಬ್ರೋಕೊಲಿ ಮಂಚೂರಿ ಟೇಸ್ಟ್ ಮಾಡ್ತಿದ್ದಾಳೆ. ಗೈಸ್ ಟೇಸ್ಟ್ ಮಾಡಕ್ಕೆ ಕೊಡೋಣ ಬನ್ನಿ. ಹಾಯ್ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಸೊ ಏನಪ್ಪ ಡಿಫ್ರೆಂಟ್ ಆಗಿ ಕಾಣಿಸ್ಕೊಂತಾ ಇದ್ದಾರೆ ಅನ್ಕೊಂಡ್ಬಿಟ್ಟಿದ್ದೀರಾ. ಚೆಫ್ ಆಗಿದ್ದೀನಿ. ಸೊ ಇವತ್ತು ನಾನು ನಮ್ಮ ತಂಗಿ ಇಬ್ರು ಸೇರಿ ಬ್ರೋಕೊಲಿ ಮಂಚೂರಿ ಮಾಡ್ತಾ ಇದ್ದೀವಿ. ಸೊ ಬನ್ನಿ ಮಾಡೋಣ. ಸೊ ಓನ್ ಪ್ರಿಪರೇಷನ್ ಅಲ್ಲ, ಯೂಟ್ಯೂಬ್ ಇಂದ ನೋಡಿ ಯೂಟ್ಯೂಬ್ಗೆ ಹಾಕ್ತಾ ಇರೋದು. ಟ್ಯಾಲೆಂಟೆಡ್. ಸೊ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನೋಡಿ ಹಿಂಗಿದೆ, ನೋಡಿ ಹಿಂಗ್ ಕಾಣಿಸ್ತಿದೆ. ಸೊ ಹಿಂಗ್ ಮಾಡ್ಬೇಕು ಏನು ಅಂತ ಎಲ್ಲ ನಮ್ ತಂಗಿ ಹೇಳ್ಕೊಡ್ತಾಳೆ. ಅದಕ್ಕಿಂತ ಮುಂಚೆ ಸೊ ನಮ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ ಕ್ಯಾಪ್ಸಿಕಮ್, ಆನಿಯನ್, ಕೊರಿಯಂಡರ್ ಲೀವ್ಸ್, ಮತ್ತೆ ಚಿಲ್ಲಿ, ಗಾರ್ಲಿಕ್, ಶುಂಠಿ. ಸೊ ಎಲ್ಲ ಇಲ್ಲಿದೆ. ಸೊ ಈ ತರ ಕಟ್ ಮಾಡಿ ಇಟ್ಕೊಂಡ್ಬಿಡಿ. ಸೊ ಈಸಿ ಆಗತ್ತೆ ಮಾಡಕ್ಕೆ. ಪಟ 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 ಅಂತ ಮಾಡ್ಕೊಂಡ್ ಮಾಡಕ್ಕಾಗಲ್ಲ. ಸೊ ಇಲ್ಲಿ ಯಾವಾಗ ಏನೇನ್ ಹಾಕ್ಬೇಕು ಹಿಂಗ್ ಮಾಡ್ಬೇಕು ಅಂತ ನನ್ ತಂಗಿ ಹೇಳ್ತಾಳೆ. ಸೊ ನಾನು ವಿಡಿಯೋದಲ್ಲಿ ಜಸ್ಟ್ ಇಡ್ತೀನಿ. ಸೊ ಹಿಂಗೆ ಸ್ವಲ್ಪ ಕೈ ಹಿಂಗ್ ಆಡಿಸ್ತೀನಿ ಅಷ್ಟೇ. ಲೆಟ್ಸ್ ಗೋ, ಕ್ಯಾರಿ ಆನ್. ಬ್ರೋಕೊಲಿ ಮತ್ತೆ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಬೇಯಿಸಕ್ ಇಕ್ಬೇಕು. ಹಂಗೆ ನೋಡಿ ಎಷ್ಟೋ ತನಕ ಇಡಬೇಕು? 15 to 20 minutes. 15 to 20 minutes ಈ ತರ ಕುಕ್ಕರ್ ಅಲ್ಲಿ ಬೇಯಿಸ್ಬೇಕು. ಸೊ ದಟ್ ಅದ್ರಲ್ಲಿ ಏನಕ್ಕೆ ಬೇಯಿಸ್ಬೇಕು ಅದು ಹುಳ ಇರುತ್ತೆ, ಧೂಳು, ಸೊ ಅದೆಲ್ಲ ಹೋಗ್ಲಿ ಅಂತ. ದೋಸೆಲಿ 2 ಸ್ಪೂನ್ ಮೈದಾ, 2 ಸ್ಪೂನ್ ಕಾರ್ನ್ಫ್ಲವರ್, ಚಿಲ್ಲಿ ಪೌಡರ್ 1 ಸ್ಪೂನು, ಪೆಪ್ಪರ್ 1 ಸ್ಪೂನು, ಸಾಲ್ಟ್ ರುಚಿಗೆ ತಕ್ಕಷ್ಟು ಉಪ್ಪು. ಇದು ಕಾಶ್ಮೀರಿ ಚಿಲ್ಲಿ ಪೌಡರ್. ಸೊ ಗೈಸ್ ಇನ್ನೊಂದ್ ಏನ್ ಗೊತ್ತಾ, ನಮ್ಮಮ್ಮ ಹಂಗೇಳು ಹಿಂಗೇಳು ಅಂತ ಹೇಳ್ಕೊಡ್ತಾವ್ರೆ. ಸೊ ಸೊ ಅದು BTS ಇಗ್ನೋರ್ ಮಾಡಿ. ಸೊ ಗೈಸ್ ನೀರ್ ಹಾಕ್ತಾ ಇದಾರೆ. ಸೊ ಚೆನ್ನಾಗಿ ಅದು ಮ್ಯಾರಿನೇಟ್ ಮಾಡಿ ಇಡಕ ಎಷ್ಟೊತ್ತು ಇಡಬೇಕು? 10 ನಿಮಿಷ ಇಲ್ಲ 20 ನಿಮಿಷ. ಕನ್ಸಿಸ್ಟೆನ್ಸಿ ಬರೋರು ಕಲಿಸ್ಕೊಂಡಾದ್ಮೇಲೆ ನಾವು ಸೋಕ್ ಮಾಡಿ ಇಕ್ಕಿರೋದು ಸ್ವಲ್ಪ ಬಾಯ್ಲ್ ಮಾಡಿರಲ್ಲ ಬ್ರೋಕೊಲಿ, ಅದನ್ನ ಹಾಕೊಬೇಕು. ಸೊ ಇದನ್ನ ಇದಕ್ಕೆ ಹಾಕಬೇಕು. ಲೆಟ್ಸ್ ಗೋ. ಸೊ ಗೈಸ್ 15 to 20 minutes ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಡಬೇಕು. ಸೊ ನೆನಪಿಟ್ಕೊಳ್ಳಿ. ಸೊ ಇದೆಲ್ಲ ಮೈನ್ ಪ್ರಾಸೆಸ್ಸು. ಇದನ್ನ ಬಿಟ್ಟರೆ ಕೆಟ್ರಿ. ಇವಾಗ ಇದೆಲ್ಲ ಫುಲ್ಲು ಮ್ಯಾರಿನೇಟ್ ಮಾಡೋಕ್ಕೆ ಫ್ರಿಜ್ಜಲ್ಲಿ ಇಕ್ಬೇಕು. ಸ್ವಲ್ಪ ಕ್ಲೋಸ್ ಮಾಡಿ 15 to 20 minutes ಆದಮೇಲೆ ಗೈಸ್ ನಾನೇ ಮಾಡೋಣ ಅಂದ್ಕೊಂಡೆ, ಬಟ್ ನಂಗೆ ಏನೂ ಮಾಡೋಕ್ಕೆ ಬರ್ತಾ ಇಲ್ಲ. ಸುಮ್ಮನೆ ಮಾಡೋದನ್ನ ನೋಡಿ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಮೇ ಬಿ ಈ ವಿಡಿಯೋಗೆ ಒಂದು 500 ಲೈಕ್ಸ್ ಇಲ್ಲ 1000 ಲೈಕ್ಸ್ ಬಂದರೆ ಪಕ್ಕ ನೆಕ್ಸ್ಟ್ ನಾನು ಯಾರು ಹೆಲ್ಪ್ ಇಲ್ಲದೆ ನಾನು ಏನಾರ ಒಂದು ಸ್ಪೆಷಲ್ ರೆಸಿಪಿ ಮಾಡೇ ಮಾಡ್ತೀನಿ. ಸೊ ನಾನು ಮಾಡಬೇಕು, ನಾನು ಮಾಡೋದನ್ನ ನೋಡಬೇಕು, ಹೆಂಗೆ ಮಾಡ್ತೀನಿ ಅಂತ ನಿಮ್ಗೆ ನೋಡಬೇಕು ಅಂತ ಆಸೆ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಈ ವಿಡಿಯೋಗೆ. 3 minutes later. ಬಿಸಿ ಎಣ್ಣೆಗೆ ಹೋಗ್ತಿದೆ ನಮ್ಮ ಬ್ರೋಕೊಲಿ. ಹೋಗ್ತೀರಾ ಎಣ್ಣೆ ಒಳಗಡೆ ಹೋಗ್ತೀರಾ? ಗೈಸ್ ಹೆಂಗೆ ಬರುತ್ತೆ ಏನು ಅಂತ ನಿಜ ಗೊತ್ತಿಲ್ಲ. ಯೂಟ್ಯೂಬಿಂದ ನೋಡಿ ಯೂಟ್ಯೂಬ್ಗೆ ಹಾಕ್ತಾರೆ ಅದು. ಸೊ ಬನ್ನಿ. ಅದೇ ಗ್ರೀನ್ ಹಂಗೆ ಇದೆ. ಸೊ 15 minutes ಎಷ್ಟೊತ್ತು ಮ್ಯಾರಿನೇಟ್ ಮಾಡಿದ್ರೆ? 10 minutes ಮ್ಯಾರಿನೇಟ್ ಮಾಡಿದ್ರಿ. ಸೊ ಆಮೇಲೆ ಎಣ್ಣೆಗೆ ಬಿಡ್ತಾ ಇದ್ದೀವಿ.
ಗೈಸ್ ಇನ್ನೊಂದೇನು ಗೊತ್ತಾ, ಆದಷ್ಟು ಲೋ ಫ್ಲೇಮಲ್ಲೇ ಬೇಯಿಸ್ಬೇಕು. ಕೇಳಿಸ್ಕೊಂಡ್ರಾ? ಲೋ ಫ್ಲೇಮಲ್ಲೇ ಬೇಯಿಸ್ಬೇಕಂತೆ. ಜಾಸ್ತಿ ಇಟ್ಟರೆ ಏನಾಗುತ್ತೆ? ಇದು ಬ್ರೋಕಲಿ ಪಟ್ ಪಟ್ ಅಂತ ಸಿಗುತ್ತೆ. ಪಟ್ ಪಟ್ ಅಂತ ಸಿಡಿಯುತ್ತಂತೆ. ಕೇಳಿಸ್ಕೊಂಡ್ರೆ ನಮ್ಮಮ್ಮ ಟೇಸ್ಟ್ ಮಾಡ್ತಾವೆ. ಚೆನ್ನಾಗಿದೆ. ಇಲ್ಲೇ ಖಾಲಿ ಮಾಡ್ತಾ ಇದೀವಿ ನಾವು ಅದನ್ನ. ಇನ್ನೇನು ಗೋಬಿ ಮಾಡ್ತೀರಾ? ಬನ್ನಿ ಮಾಡಲಿ. ಗೈಸ್ ಏನು ಗೊತ್ತಾ, ನಾನು ಈಗ ಅಡುಗೆ ಮಾಡ್ತಾ ಇದ್ದೀನಿ, ಯೂಟ್ಯೂಬ್ ಚಾನಲ್ಗೆ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಅಂತ ನನ್ನ ಫ್ರೆಂಡ್ ಹೇಳಿದೆ. ಅವ್ರಿಗೆ ವೆಯ್ಟ್ ಮಾಡೋಕ್ಕಾಗದೆ ಹೆಂಗೆ ಮಾಡ್ತಿದ್ದೆ ತೋರಿಸು, ನಾನು ನೋಡಬೇಕು, ನೀನು ವಿಡಿಯೋ ಮಾಡ್ತಾ ಇದ್ದ ಅದು ಇದು ಅಂದರು. ಸೊ ಅದಕ್ಕೆ ವಿಡಿಯೋ ಕಾಲ್ ಮಾಡಿದ್ದಾರೆ, ಇದು ನೋಡಿ. ಸೊ ಅದಕ್ಕೆ ತೋರಿಸ್ತಾ ಇದ್ದೀನಿ, ನೋಡು. ಏನೋ ಮಾಡಲ್ಲ ಅದು ಇದು ಅಂತಿದ್ದಲ್ಲ, ನೋಡು. ನೋಡಿ ಗಾಯ್ಸ್, ನಂಬ್ತಾನೆ ಇಲ್ಲ, ತೋರಿಸ್ತಾ ಇದ್ದೀನಿ ಅದಕ್ಕೆ ವಿಡಿಯೋ ಕಾಲಲ್ಲಿ. ಸೌಟ್ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನಾನು ಸೌಟ್ ಇಟ್ಕೊಂಡಿದ್ದೀನಿ, ಯಾರು ನಂಬ್ತಾ ಇಲ್ಲ ಅಂತ. ನೋಡು, ಕುಕ್ ಮಾಡ್ತಾ ಇದ್ದೀನಿ ನಾನು. ಇವಾಗ ನಾವು ಸಾಸ್ ರೆಡಿ ಮಾಡ್ಕೊಬೇಕು. ಮೇನ್ ಸಾಸ್ ಅಂದರೆ ಇದೆ. ಅದಕ್ಕೆ ಟೊಮೊಟೊ ಸಾಸು 2 ಸ್ಪೂನ್, ಬಿಡು 2 ಸ್ಪೂನ್ ಆಯ್ತು ಅನ್ಕೊಂತೆ. ನೆಕ್ಸ್ಟು ರೆಡ್ ಚಿಲ್ಲಿ ಸಾಸು ಸೇಮ್ 2 ಸ್ಪೂನ್, 2 ಸ್ಪೂನ್ ಸೋಯಾ ಸಾಸು ಸ್ವಲ್ಪನೇ ಹಾಕೋಬೇಕು, ಇಲ್ಲ ಬ್ಲ್ಯಾಕ್ ಕಲರ್ ಆಗಿಬಿಡುತ್ತೆ ಗೋಬಿ. ಇಲ್ಲಿ ಮಾಡಿ ಆಮೇಲೆ ಒಂದು ಸ್ವಲ್ಪ 2 ಏನದು? ಸಕ್ಕರೆ, ಒಂದು ಕಾಲಷ್ಟು ಸಕ್ಕರೆ, ಸ್ವಲ್ಪ ಉಪ್ಪು. ಸಕ್ಕರೆ ಎಲ್ಲ ಹಾಕ್ತಿದ್ದಾಳ ಗಾಯ್ಸುಳು. ಸಕ್ಕರೆ ಹಾಕಬೇಕು, ಆಮೇಲೆ ಸ್ವಲ್ಪ ವಾಟರ್ ಹಾಕಿ ಮಿಕ್ಸ್ ಮಾಡಿದ್ರೆ ನೋಡಿ. ಇದೆಲ್ಲ ವಿಡಿಯೋದಲ್ಲಿ ತೋರಿಸಿದ್ದಾರೆ ಅವರು. ಗಾಯ್ಸ್ ವಿಡಿಯೋದಲ್ಲಿ ತೋರಿಸಿದ್ದಾರೆ ಅಂದರೆ ಅದಕ್ಕೆ ಮಾಡ್ತಾ ಇರೋದು. ನೆಕ್ಸ್ಟ್ ಸಾಸ್ ಮಾಡ್ಕೊಂಡು ಇನ್ನೊಂದು ಸಾಸ್ ಮಾಡ್ಕೋಬೇಕಾ? ಅದಕ್ಕೆ ಕಾರ್ನ್ಫ್ಲವರ್ ಮತ್ತು ವಾಟರ್ ಅಷ್ಟೇ. ಒಂದು ಸ್ವಲ್ಪ ಕಾರ್ನ್ಫ್ಲವರ್, ವಾಟರ್. ಸೊ ಇದೇನು ಮಾಡೋಕ್ಕೆ? ಇದು ಸೇಮ್ ಅದಕ್ಕೆ ಹಾಕಬೇಕು, ಕ್ರಿಸ್ಪಿ ಬರಲಿ. ಅಷ್ಟೇ. ಸೊ ಇವಾಗ ನಾನು ಮಂಚೂರಿ ಮಾಡ್ತೀನಿ, ಮಂಚೂರಿ. ಸೊ ನಾನೇ ಮಾಡ್ತೀನಿ ಇವಾಗ. ನೋಡಿ, ನೀವು ಜಸ್ಟ್ ಬರೀ ನೋಡ್ಬೇಕು. ನೋಡಿ, ಲೈಕ್ ಪಟ 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 ಅಂತ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಗೈಸ್. ಚಲೋ, ಈಗ ನಾನು ಅದೇ ಯಾವಾಗಲೇ ಡೀಪ್ ಫ್ರೈ ಮಾಡೋದಣ್ಣ. ಸೊ ಅದನ್ನು ಮಂಚೂರಿ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಫಸ್ಟ್ ಆಯಿಲ್ ಹಾಕೋಣ. ಬನ್ನಿ, ಸ್ವಲ್ಪ ನೀವು ಹತ್ರ ಬನ್ನಿ. ಆಯಿಲ್ ಸಾಕಾ? ಇನ್ನು ಸ್ವಲ್ಪ ಸಾಕಾ? ಓಕೆ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ 2 ಹಾಕ್ಬೇಕು. ಇವಾಗಲೇ ಹಾಕೋಣ? ಸ್ವಲ್ಪ ಎಣ್ಣೆ ಕಾಯ್ದ? ಕಾಯ್ದೆ. ಸ್ವಲ್ಪ ಎಣ್ಣೆ ಕಾಯ್ಲಿಲ್ಲ? ಓ ಏನು ನೋಡವ? ಹಾಂ, ಶುಂಠಿ ಬೆಳ್ಳುಳ್ಳಿ 2 ಗೈಸ್ ಹೋಗೋಣ ಬನ್ನಿ. ಇದನ್ನು ಊಟ ಮಾಡೋಣ. ನೆಕ್ಸ್ಟ್ ಏನು? ನೆಕ್ಸ್ಟು ಇದು ಚಿಲ್ಲಿ. ಗೈಸ್ ನೆಕ್ಸ್ಟ್ ಲೆಟ್ಸ್ ಗೋ ವಿತ್ ಚಿಲ್ಲಿ. ಈರುಳ್ಳಿ ಹಾಕ್ಬೇಕಾ? ಇಲ್ಲ ಇಲ್ಲ,
ಆ್ಯಕ್ಚುಲಿ ಏನು ಗೊತ್ತಾ, ಸೊ ಇದನ್ನು ಡೀಪ್ ಫ್ರೈ ಮಾಡೋಕ್ಕೆ ನನಗೆ ಅಷ್ಟು ಇಷ್ಟ ಇಲ್ಲ. ಸೊ ಒಂದೇ ಪ್ರೊಸೆಸ್ ಮಾಡೋಕ್ಕೆ ಬೇಜಾರಾಗುತ್ತೆ. ಸೊ ಈ ಥರ ಥರ ವೆರೈಟೀಸ್ ಹಾಕ್ತಾ ಮಾಡಿದ್ರೆ ಏನೋ ಒಂಥರ ಖುಷಿ. ಸೊ ಇವಾಗ ನೋಡಿ, ನಾವು ಇವಾಗ ಹಾಕಿರೋದು ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಚಿಕ್ಕದಾಗಿ ಹೆಚ್ಕೊಂಡಿದ್ದೀವಿ. ಸೊ ಅದನ್ನು ಇನ್ನೊಂದು ಸ್ವಲ್ಪ ಗೋಲ್ಡಿಶ್ ಬರೋ ಥರ ಫ್ರೈ ಮಾಡ್ಕೊತಾ ಇದ್ದೀವಿ. ಸೊ ನೆಕ್ಸ್ಟ್ ಆನಿಯನ್ ಪೂರ್ತಿ ಹಾಕೋದಾ? ಹಾಂ. ಸೊ ನೆಕ್ಸ್ಟ್ ಆನಿಯನ್ ಪೂರ್ತಿ ಹೋಗ್ತೀವಿ. ಈ ಆನಿಯನು ಇದೇ ಥರ ಹಚ್ಕೋಬೇಕಾ, ಚಿಕ್ಕದಾಗಿ ಹಚ್ಕೊಂಡ್ರು ಪರವಾಗಿಲ್ವಾ? ಅವ್ರ ಇಷ್ಟ ಬಂದರೆ ಹಚ್ಕೋಬೋದು. ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋದು. ಗೈಸ್, ಫಾರ್ ದ ಫಸ್ಟ್ ಟೈಮ್ ಈ ಥರ ಎಲ್ಲ ಮಾಡ್ತಾ ಇರೋದು. ಸೊ ಖುಷಿ ಆಗ್ತಿದೆ. ಮುಂದೆ ಟೇಸ್ಟ್ ನೋಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಗೈಸ್, ಇನ್ನೊಂದೇನು ಗೊತ್ತಾ, ನಮ್ಮ ಅಪ್ಪ ಬೇರೆ ಇಲ್ಲ. ಸೊ ನಮ್ಮ ಅಪ್ಪ ಸ್ವಲ್ಪ ಔಟ್ ಸೈಡ್ ಹೋಗಿದ್ದಾರೆ. ಅವರಿದ್ರೆ ಚೆನ್ನಾಗಿರ್ತಾಯಿತ್ತು. ಕ್ಯಾಪ್ಸಿಕಮ್. Guys, let's go for the capsicum time. ಕ್ಯಾಪ್ಸಿಕಮ್ ಎಷ್ಟು ದೊಡ್ಡದಿದೆ? ಅದು ಹೋಗ್ತಾ ಇದೆ, ಚೆನ್ನಾಗಿದೆ. ಯಾರೇ ಗೋಬಿ. ಗೈಸ್, ಇನ್ನೊಂದೇನು ಗೊತ್ತಾ, ಹೂಕೋಸು ಗೋಬಿ ನೋಡಿದ್ದೀರಾ, ಎಲೆಕೋಸು ಗೋಬಿ ನೋಡಿದ್ದೀರಾ? ಸೊ ಅದೇ ಮೇನ್ ಟ್ವಿಸ್ಟು. ಬ್ರೋಕೊಲಿಯಲ್ಲಿ ಗೋಬಿ ಮಾಡ್ತಾರೆ. ಸೊ ನಾವಿದು ಫಸ್ಟ್ ಟೈಮ್ ಅಲ್ವಾ ಮಾಡ್ತಾ ಇದ್ದು. ಸೊ ನಮಗೊಂಥರ ಇನ್ನೂ ಒಂಥರ ಖುಷಿ. ಹೆಸರೇನು ಹೇಳಿ? ಬ್ರೋಕೊಲಿ. ಬನ್ನಿ ನೋಡಮ್ಮ, ಬನ್ನಿ. ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ನಂಗೆ ಕುಕ್ ಮಾಡೋಕ್ಕೆ ಇಷ್ಟ. ಬಟ್ ನಂಗೆ ಈ ಥರ ನೋಡಿ ಸಪೋರ್ಟ್ ಮಾಡೋದೇ ನಾನು ಅವಳು ಒಬ್ಬೊಬ್ಬಳೇ ಮಾಡ್ಕೊಂಡು ತಿಂತಾ ಇರ್ತಾಳೆ. ಬಟ್ ನಾನು ಆಫೀಸಲ್ಲಿ ಇರ್ತೀನಿ. ಒಬ್ಬೊಬ್ಬಳೇ ಮಾಡ್ಕೊಂಡು ಅದು ಇದು ಅಂತ ತಿಂತಾಳೆ. ಇನ್ನೊಂದು ಬೇಬಿ ಕಾರ್ನ್ದು ಒಂದು ಮಾಡ್ತಾಳೆ, ಅದು ನನಗೆ ತುಂಬ ಇಷ್ಟ, ಚೆನ್ನಾಗಿರುತ್ತೆ. ಏನಾಗಬೇಕು? ಅದು ಸಾಸ್. ಗೈಸ್, ಮೇನ್ ಸೊ ಸಾಸ್. ಮೇನ್ ಸಾಸ್ ಇದು. ನೋಡಿದ್ರಲ್ಲ, ನಮ್ಮ ತಂಗಿ 3 ಥರ 4 ಥರ ಸಾಸ್ ಹಾಕಿ ಮಾಡಿರೋದು. ಸೊ ಲೆಟ್ಸ್ ಗೋ, ಬನ್ನಿ ಹತ್ರ. ಲೋ ಫ್ಲೇಮಲ್ಲಿ. ನೆಕ್ಸ್ಟ್ ಈ ಸಾಸ್ ಫುಲ್ ಹಾಕ್ಬಿಡ್ಬೇಕು ಇದನ್ನ. ಹಾಂ, ಅದು ಕಲಿಸ್ಬಿಟ್ಟ. ಹಾಂ, ಲೋ ಫ್ಲೇಮಲ್ಲಿ. ಲೋನೇ ಇರುತ್ತೆ. ಗೈಸ್, ಗಮ್ಮಂತಿದೆ ಹಂಗೆ. ಆ್ಯಕ್ಚುಲಿ ಗೋಬಿ ಸುಪ್ರೀಂ ಬರ್ತಿತ್ತು, ಹಂಗೆ ಬರ್ತಿದ್ದೆ. ಟೇಸ್ಟು ಹಂಗೆ ಬಂದ್ಬಿಟ್ರೆ ಚೆನ್ನಾಗಿರುತ್ತೆ. ಗೈಸ್, ನಮಗೆ ಸಾಸ್ ಸ್ವಲ್ಪ ಶಾರ್ಟೇಜ್ ಇತ್ತು. ಸೊ ಐ ಮೀನ್ ಇದಕ್ಕೆ ಸ್ವಲ್ಪ ಕಮ್ಮಿ ಆಗಿತ್ತು, ಇನ್ನೂ ಸ್ವಲ್ಪ ಮಾಡ್ಕೊಂಡಿದ್ದೀವಿ. ತೋರಿಸಿ, ಇನ್ನೂ ಸ್ವಲ್ಪ ಹಾಕಿ ಶಾರ್ಟೇಜ್ ಇಟ್ಟಿದ್ವಿ. ಸೊ ನಿಮಗೆ ಕನ್ಫ್ಯೂಸ್ ಆಗ್ಬೋದಲ್ಲ. ಸೊ ನಾವು ಜಾಸ್ತಿ ಮಾಡ್ಕೊತಾ ಇದ್ದೀವಿ. ಸೊ ಅದಕ್ಕೆ ಜಾಸ್ತಿ ಇದ್ರೆ ಚಂದ. ಸೊ ನೀವೆಲ್ಲ ಕಮ್ಮಿ ಮಾಡಿಕೊಂಡ್ರೆ ಎಲ್ಲ ಕಮ್ಮಿ ಹಾಕ್ಬೋದು.
ಇವಾಗಲೇ ಹಾಕ್ಬಿಡೋದ? ಸ್ವಲ್ಪ ಬೇಯಿಸೋಣ ತಡಿ, ಗಟ್ಟಿ ಆಗ್ಬೋದು. ಬೇಯಿದ್ರೆ ಸಾಸ್ ಎಲ್ಲ ಗಟ್ಟಿ ಆಗುತ್ತೆ ಅದಕ್ಕೆ. So guys, let's go for this. So ಒಂದೇ ಒಂದು ಟೇಸ್ಟ್ ಹಾಕೊಂಡ್ಬಿಡೋಣ ಬಾಯಿಗೆ. ಚಲೋ. ಗಾಯ್ಸ್ ಆಗೋದ್ನಲ್ಲ ಗಾಯ್ಸ್, ನೋಡಿ ಈಗ ಕೊತ್ತಂಬರಿ ಉದುರಿಸ್ಕೊಳ್ಳೋಣ. ಏನು ಉದುರಿಸ್ತಾ ಇದೆಯಾ? ಕೊತ್ತಂಬರಿ ಸ್ವಲ್ಪ ಹಾಕ್ಬೇಕಿತ್ತು ಅಂತ. ಜಾಸ್ತಿ ಹಾಕಂತ ರೆಡಿ ಆಗಿದೆ ನೋಡಿ ನೋಡಿ, ರೆಡಿ ಆಗಿದೆ. ಸೊ ಇವಾಗ ಮೇಡಮ್ ಬಂದಿದ್ದಾರಲ್ಲ, ಸೊ ಸ್ವಲ್ಪ ಆಗೋಗ್ಬಿಟ್ಟು ಟೇಸ್ಟ್ ಮಾಡಿ ಅಂತ ಹೇಗಿದೆ ಅಂತ ಹೇಳೋಣ. ಬನ್ನಿ. ಗೈಸ್ ಟೇಸ್ಟ್ ಮಾಡಕ್ ಕೊಡೋಣ ಬನ್ನಿ. ಸೊ ನಾನು ಮಾಡಿರೋಂಥ ಬ್ರೋಕ್ಲಿ ಮಂಚೂರಿ ಕೊಡಿ, ಇಬ್ರು ತಿನ್ನಕ್ಕೆ ತಂದಿರೋದು, ಅದಕ್ಕೆ 2 ಸ್ಪೂನು. ಟೇಸ್ಟ್ ನೋಡಿ ಹೇಳಿ, ದೊಡ್ಡಮ್ಮ ತಿನ್ನಿ. ಹಾ ಯಾಕೆ ಈ ತರ ಅಜ್ಜಿಪ್ ಮಾಡಬಾರ್ದು? ನಮ್ಮ ದೊಡ್ಡಮ್ಮ ತಿನ್ನಲ್ಲ ಅಂತಿದ್ದಾರೆ. ಹೆಂಗಿದೆಯಮ್ಮ? ಸೂಪರ್. ನಾನೇ ಟೇಸ್ಟ್ ಮಾಡಿಲ್ಲ. ಪರವಾಗಿಲ್ಲ, ಯಾರು ಚೆನ್ನಾಗಿದೆ. ಮಸ್ತಾಗಿದೆ ಗಾಯ್ಸ್, ನಿಜವಾಗ್ಲೂ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಈ ಥರ ಇರುತ್ತೆ ಅಂತ, ಬಟ್ ಮಸ್ತಾಗಿದೆ ಗಾಯ್ಸ್. ಸೊ ನನ್ನ ಫ್ರೆಂಡು ತಿನ್ನಬೇಕು ಅಂದರು, ಸೊ ಅದಕ್ಕೆ ಟೇಸ್ಟ್ ಮಾಡೋಕ್ಕೆ ತಗೊಬಂದಿದ್ದೀನಿ. ತಿನ್ನಲಿ ಪಾಪ, ನಿಂದೆ ಆಗಾರ ತಿನ್ನಕ್ಕೆ ಬಿಡೋಣ. ಸೊ ಅದು ಬಂದು ಬ್ರೋಕ್ಲಿ ಮಂಚೂರಿ ಅಂತ. ಸೊ ನಾನು ಕೈಯಾರೆ ಮಾಡಿರೋದು. ಗೋಬಿ ಮಾಡೋಕ್ಕಿಂತ ಮುಂಚೆ ಇದೇ ಚೆನ್ನಾಗಿ. ಹೌದಾ? ಸೀರಿಯಸ್ಲಿ ಅಪ್ರಿಷಿಯೇಷನ್ಸ್ ಕೊಡ್ತಾವ್ರೆ ಅಂದರೆ ನನ್ನ ಕುಕ್ಕಿಂಗಲ್ಲಿ ಏನೋ ಇದೆ ನಿಜವಾಗ್ಲೂ. ಕ್ಯಾಮ್ರಾ ಆನಲ್ಲಿ ಇದೆ ಅಂತ ಹಿಂಗೆ ಹೇಳ್ತಾ ಇದ್ದೆ. ಅವಳು ತಿಂದ, ಇವಳು ತಿಂತೀನಿ, ನಾನು ಮಾಡಿರಲ್ವಾ, ತುಂಬ ತಿಂತವ. ನಮ್ಮ ತಂಗಿ ಈಗ ಬಂದಿದ್ದಾಳೆ. ಸೊ ನಾನು ಮಾಡಿದ್ನಲ್ಲ ಬ್ರೋಕ್ಲಿ ಮಂಚೂರಿ ಟೇಸ್ಟ್ ಮಾಡ್ತಿದ್ದಾಳೆ. ಪಾಪ ಅವಳು ಈಗ ಬಂದವಳೆ, ಫುಲ್ ಟ್ಯಾನ್ ಆಗಿಬಿಟ್ಟಿದ್ದಾಳೆ. ಹೇಳು ಹೆಂಗಿದೆ ಟೇಸ್ಟು? ಚೆನ್ನಾಗಿದೆ ನಿಜವಾಗ್ಲು ನಾನು ಮಾಡಿದ್ದು. ಅಕ್ಕ ನಿಮ್ಗೆ ಹೆಂಗಿತ್ತಕ್ಕ? ದಕ್ಷ್ ಹೆಂಗಿತ್ತು? ಸೊ ಗೈಸ್ ಈಗ ಮನೆಗೆ ಬಂದೆ. ಸೊ ನಿಮಗೆ ಈ ಫುಡ್ ವ್ಲಾಗ್ ಇಷ್ಟ ಆಗಿದ್ರೆ, ಮಂಚೂರಿ ಮಾಡೋ ಸ್ಟೈಲ್ ನಿಮ್ಗೆ ಇಷ್ಟ ಆಗಿದ್ರೆ ಇದೇ ಥರ ಸಪೋರ್ಟ್ ಮಾಡಿ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಂದಿನ ದಿನದಲ್ಲಿ ಇನ್ನೂ ಒಂದು ಒಳ್ಳೆ ಫುಡ್ ಬ್ಲಾಗ್ ಜೊತೆ ಬರ್ತೀನಿ. ಸೊ ಆಲ್ರೆಡಿ ಪ್ಲ್ಯಾನ್ ಹಾಕಿದ್ದೀನಿ ಅದಕ್ಕೆ. ಸೊ ಏನಪ್ಪ ಅಂದರೆ ನೀವೇನು ಮಾಡಬೇಕು ಅಂದರೆ ಟಾರ್ಗೆಟ್ 500 ಲೈಕ್ಸ್ ಮಾಡಿಸಿ, 1000 ಸಬ್ಸ್ಕ್ರೈಬರ್ಸ್ ನಿಯರ್ ಇದ್ದೀನಿ, ಅದು ಮಾಡಿಸ್ಬಿಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ ಲವ್ ಆ್ಯಂಡ್ ಸಪೋರ್ಟ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್. ಬಾಯ್ ಬಾಯ್, ಟಾಟಾ.